ಕಾಚಟ್ನಲ್ಲಿ ಅವ್ರಿಗೆ ಹೇಳ್ಬಿಟ್ಟು ನನ್ಗೇನ್ ಗೊತ್ತು? ಹೌದು. ಅಲ್ಲ, ಇವಾಗ ಒಂದು ಉದಾಹರಣೆ, ಕಾಚಟ್ನಲ್ಲಿ ಅವ್ರಿಗೆ ಹೇಳ್ಬಿಟ್ಟು ನನ್ಗೇನ್ ಗೊತ್ತು? ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇರೋದೆಲ್ಲಿ? ಎನ್ನೂರು. ಸುಮ್ಗೆ ಎಲೆಕ್ಷನ್ ಅನ್ನೋದು ಅಷ್ಟೇ. ಅಲ್ಲಿ ಸ್ಪರ್ಧೆ ಮಾಡ್ತೀನಿ. ಇಡೀ ನಮ್ಮ ಬೆಂಗಳೂರು ಉತ್ತರ ಏನೈತೆ, ಉತ್ತರ ತಾಲೂಕು ಎಲ್ಲ ಓಡಾಡ್ತೀವಿ. ಒಂದು ಅಷ್ಟೇ ಅಧಿಕಾರ ಅನ್ನೋದು ಒಂದು ಅಲ್ಲಿ ಬೇಕು. ಇನ್ನ ನಾವು ಉಳಿದಿರೋದು ಎಲ್ಲ ವಾರ್ಡ್ಗಳಲ್ಲಿ ನಾವು ಒಂದು ವಾರ್ಡ್ಗೆ ಸೀಮಿತ ಅಲ್ಲ, ಒಂದು ವಾರ್ಡಲ್ಲ, 800 ಅಲ್ಲ, 800 ಚುನಾವಣೆ. ಮತ್ತೆ ನನ್ನ ಸೇವೆ ಎಲ್ಲ 800 ಇರ್ಬೋದು, HDR ಇರ್ಬೋದು, ಕಾಚಟ್ನಲ್ಲಿ 3 ವಾರ್ಡ್ಗೆ ನನ್ನ ಕೆಲಸ ಸೀಮಿತ. ಯಾಕಂದ್ರೆ ನನ್ನ ಜನ ಇದೆ, ನನ್ನ ಮನೆ ಇದು. ಅರ್ಥ ಆಯ್ತಾ? ಸರ್ಕಾರ ಡಿವೈಡ್ ಮಾಡ್ಬಿಡ್ಬೋದು, ನಾನ್ ಡಿವೈಡ್ ಅಂತೂ ಆಗಲ್ಲ. ಈಗ ಲಿಂಗರಾಜಪುರದಲ್ಲಿ ಪಾರ್ಟಿ ಬಂದಿರ್ಬೋದು, ಎನ್ನೂರಲ್ಲಿ ಸೋಮವಾರ ಇರ್ಬೋದು, ಅವರೆಲ್ಲ ಏನೇ ಇದ್ರೆ ನಮ್ಗೆ ಒಂದು ಫೋನ್ ಮಾಡ್ತಾರೆ. ಗೊತ್ತಾಯ್ತಾ? ಅವರು ನಿಷ್ಠೆಯಾಗಿ ಎಲ್ಲ ಕೆಲಸಗಳು ಮಾಡ್ತಾರೆ. ನೀವು ಇದು ಲಾಂಗ್ ಸ್ಟ್ಯಾಂಡಿಂಗ್ ಇರ್ಬೇಕಂದ್ರೆ ಸಂಘಟನೆ, ಈಗ ನಮ್ಮ ಬಾಗ್ಲೂರ್ ಲೇಔಟಲ್ಲಿ ಅಲ್ಲೊಬ್ಬ ಪಾರ್ಟಿ ಬಂದಂತಿದ್ದಾರೆ ಅಲ್ಲ, ಇವರೆಲ್ಲ ಒಂದು ಏನಂದ್ರೆ ಬಡವ್ರಿಗೆ ಒಂದು ಪೊಲೀಸ್ ಠಾಣೆಯಲ್ಲಿರ್ಬೋದು, ಒಂದು ಆಸ್ಪತ್ರೆಯಲ್ಲಿ ಇರ್ಬೋದು, ಏನೋ ಒಂದು ಸಮಸ್ಯೆ ಆದ್ರೆ ನಿಮ್ಮಲ್ಲಿ ಹೆಂಗಿರ್ಬೇಕಂದ್ರೆ ಒಂದು ಫೋನ್ ನಿಮ್ ಸೇನೆ ಅಂತಾರ, ಈಗ ಒಂದು ಆರ್ಮಿ ತರ ಇರ್ಬೇಕು ನೀವು. ಈಗ ನೀವು ಒಂದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಒಬ್ರಿಬ್ರು ಹೋದ್ರೆ ಯಾರು ಗೌರವ ಕೊಡಲ್ಲ. ಒಂದಷ್ಟು ಜನ ಹೋಗ್ಬಿಟ್ಟು ಚೆನ್ನಾಗಿ ಮಾತಾಡೋರು, ಎಲ್ಲೇ ಆಗ್ಲಿ ಸರ್ಕಾರಿ ಇದ್ರಲ್ಲಾಗ್ಲಿ ನಾವು ಕೇಳ್ತಾ ಇರೋದೇನು, ನಾವು ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮ ಹಕ್ಕು. ಹೌದು, ನಾವು ಕೇಳ್ತಾರೆ ನಮ್ಮ ಹಕ್ಕು, ನಮ್ಮ ಇದು ಅಷ್ಟೇ ಅಲ್ಲ. ಆಂಬುಲೆನ್ಸ್ ಹಾಕ್ತಿವಿ, ಶ್ರದ್ಧಾಂಜಲಿ ವಾಹನ ಹಾಕ್ತಿವಿ, ಅದನ್ನು ಬಳಕೆ ಮಾಡ್ಕೊಳ್ಳಿ, ಅದು ನಿಮ್ ಸಂಘಟನೆಗೆ ಹಾಕೊಳ್ಳಿ. ಯಾಕಂದ್ರೆ ಈಗ ಆಂಬುಲೆನ್ಸ್ ಹಾಕ್ತಾ ಇರೋದು, ಅವತ್ ರಾತ್ರಿ 2:30ಗೆ ನನಗೆ ಯಾವ್ದು ಆಂಬುಲೆನ್ಸ್ ಸಿಗ್ಲಿಲ್ಲ. ನಮ್ ತಾಯಿನ ಇಮಿಡಿಯೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡೋಣ ಅಂದ್ರೆ ಉಸಿರಾಟ ತೊಂದರೆಯಿಂದ. ಅವಾಗ ನಾನು ಅರ್ಥ ಮಾಡ್ಕೊಂಡೆ, ರಾತ್ರಿ 2:30 ಅರ್ಥ ಆಯ್ತಾ? ಅವತ್ತು 2:30 ನನ್ಗೆ ದಿಕ್ಕೇ ತೋಚಿಲ್ಲ, ಏನಪ್ಪಾ ಮಾಡೋದು ಅಂತೇಳಿ. ಅವಾಗ ನಮ್ಮ ಅಮ್ಮನ ನಾನು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಅವಾಗ ನನ್ಗೆಲ್ಲ ನೆನಪಾಯ್ತು. ನನಗೆ ಇಷ್ಟು ತೊಂದರೆ ಅಂದ್ರೆ ಪಾಪ ನಮ್ಮ ಜನಗಳಿದೆ ದೇವರೇ ಗತಿ, ಅದಕ್ಕೆ ನಾವು ಯಾಕೆ ಆಂಬುಲೆನ್ಸ್ ಹಾಕ್ಬಾರ್ದು ಅಂತ ಅವತ್ತು ರಾತ್ರಿ ಹೋಗ್ತಾ 2:30 3 ಗಂಟೆಯಲ್ಲಿ ನಮ್ಮ ತಾಯಿ ಜೊತೆಲಿ ಆಂಬುಲೆನ್ಸ್ ಅಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಇಂದ ಮುಂದೆ ಹೋದ್ಮೇಲೆ ನನ್ ಜ್ಞಾನೋದಯ ಆಯ್ತು ಆಂಬುಲೆನ್ಸ್ ಹಾಕೋಣ ಅಂದ್ಬಿಟ್ಟು ಇಷ್ಟೆಲ್ಲ ಆಂಬುಲೆನ್ಸ್ ಹಾಕ್ತೀವಿ. ಆಮೇಲೆ ಶ್ರದ್ಧಾಂಜಲಿ ಗಾಡಿ ಕೂಡ ಹಾಕ್ತಿವಿ. ಆಂಬುಲೆನ್ಸ್ ಹಾಕ್ತಾ ಇರೋದು ಉದ್ದೇಶ ಏನ್ ಎಲೆಕ್ಷನ್ ಗಿಮಿಕ್ಸಾ? 20 ವರ್ಷದಿಂದ ನಾನು ಯಾವ್ದಾನ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದೀನ, ಆದ್ರೆ ಈಗ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಯಾಕೆಲ್ಲೋ ನಾನು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ಆ ವಾರ್ಡ್ ಕ್ಯಾಟಗರಿ ಚೇಂಜ್ ಮಾಡ್ಬಿಡ್ತಾರ. ಅರ್ಥ ಆಯ್ತಾ? ನಾನ್ ಕಾಚಟ್ನಲ್ಲಿ ನಿಲ್ತೀನಿ ಅಂದ್ರೆ ಲೇಡಿ ಜನರಲ್ ಮಾಡ್ಬಿಡ್ತಾರ. ಈಗ 800 ನಿಲ್ತೀನಿ ಅಂದ್ರೆ ದಲಿತರಿಗೆ ಮಾಡ್ಬಿಡ್ತಾರ, OBC ಅದಕ್ಕೆ ಮಾಡ್ಬಿಡ್ತಾರ. ಯಾಕಂದ್ರೆ ನಾನು ಎಲೆಕ್ಷನ್ ನಿಲ್ತೀನಿ ಅಂದ್ರೆ ಕ್ಯಾಟಗರಿ ಚೇಂಜ್ ಮಾಡ್ತಾರೆ. ಈಗ ಸಾಮಾನ್ಯ ವರ್ಗ ಆಯ್ತು, ನಾನು ಸಾಮಾನ್ಯ ವರ್ಗಕ್ಕೆ ಬರ್ತೀನಿ. ನಾನು ಎಲೆಕ್ಷನ್ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಯಾರಿಗೋಸ್ಕರ ಸ್ಪರ್ಧೆ ಮಾಡ್ತಾ ಇದ್ದೀನಿ? ನಮ್ಮ ಜನಗಳಿಗೋಸ್ಕರ.